ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಇದುವರೆಗೆ ಏನು ವಿದ್ಯಮಾನಗಳು ಏನು ನಡೆದಿದೆ ನಮ್ಮ ಪಿಂಚಣಿ ಬಗ್ಗೆ ಗೌಡ್ರು ವಿವರವಾಗಿ ಹೇಳಿದ್ದಾರೆ. ಇನ್ನು ಹೆಚ್ಚಿನ ಹೇಳೋದೇನೂ ಇಲ್ಲ. ಒಂದು ಹೈಯರ್ ಪೆನ್ಷನ್ ಕೋರ್ಟ್ನಲ್ಲಿದೆ, ಇನ್ನೊಂದು ನಮ್ಮ ಮಿನಿಮಮ್ ಪೆನ್ಷನ್ ಕೊಡಿ ಅಂತ ಹೇಳ್ಬಿಟ್ಟು ಅದು ಸೆಂಟ್ರಲ್ ಗೌರ್ಮೆಂಟ್ ಬುಡದಲ್ಲಿ ಬಿದ್ದಿದೆ. MP ಗಳು ಯಾರು ಮಾತನಾಡ್ತಾ ಇಲ್ಲ. MP ಗಳ ಮನೆಗೆ ಹೋಗಿ ಧರಣಿ ಕೊಡೋಣ ಅಂತ ಗೌಡ್ರು ಹೇಳಿದ್ದಾರೆ. ಅದ್ರ ಪ್ರಕಾರ ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮ ಏರ್ಪಡಿಸ್ತೀವಿ. ಅಲ್ಲಿಗೆ ತಾವೆಲ್ಲರೂ ಬರಬೇಕು. ಪ್ರತಿಯೊಬ್ಬ MP ಆಫೀಸ್ಗಳು ಹೋಗಿ ಅವ್ರನ್ನ ದಿಗ್ಬಂಧನ ಹಾಕಿ ನಮ್ಮ ಬಗ್ಗೆ, ನಮ್ಮ ಸಮಸ್ಯೆ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಬೇಕು ಅಂದ್ಬಿಟ್ಟು ಡಿಮ್ಯಾಂಡ್ ಮಾಡೋಣ. ಆ ನಂತರ ಈ ಹೈಯರ್ ಪೆನ್ಷನ್ ಬಗ್ಗೆ ಹೇಳಬೇಕು ಅಂದ್ರೆ, ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಆಗಿದೆ. ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಏನ್ ಹೇಳಿದೆ ಅಂದ್ರೆ, ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಈ EPFO ಕುತಂತ್ರ ಬುದ್ಧಿಯಿಂದ ಯಾವ ಸುತ್ತೋಲೆಗಳನ್ನ ಹೊರಡಿಸ್ತು ಅದನ್ನೆಲ್ಲ ಸ್ಕ್ವಾಶ್ ಮಾಡಿದ್ದಾರೆ. ಒಂದು ಲೆಕ್ಕಕ್ಕೆ ಬರಬಾರ್ದು, ಆ ಸುತ್ತೋಲೆಗಳು ಎಫೆಕ್ಟೇ ಆಗಬಾರ್ದು. ಆ ಸುತ್ತೋಲೆಗಳು ಸತ್ತಂತೆ. ನೀವು ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಪೆನ್ಷನ್ ಜಾರಿ ಮಾಡಿ, ಹೈಯರ್ ಪೆನ್ಷನ್ ಜಾರಿ ಮಾಡಿ ಅಂತ ಹೇಳಿದೆ, ಆರ್ಡರ್ ಮಾಡಿದೆ. ಅದು ನೋಡೋಣ, ಮುಂದೆ ಆಶಾದಾಯಕವಾಗಿದೆ. ಇನ್ನೊಂದು ವಿಷಯ ಅಂದ್ರೆ, ಸುಪ್ರೀಂ ಕೋರ್ಟ್ ಜಡ್ಜು ಹೊಸಬರಾಗಿ ಬಂದಿದ್ದಾರೆ, ಸೂರ್ಯಕಾಂತ್ ಅಂದ್ಬಿಟ್ಟು. ಅವ್ರ ಬಗ್ಗೆ ಎಲ್ಲರಿಗೂ ಒಳ್ಳೆ ಒಪಿನಿಯನ್ ಇದೆ. ಅನೇಕ ಜನಪರ ತೀರ್ಪುಗಳನ್ನ ಅವ್ರು ಕೊಟ್ಟಿದ್ದಾರೆ. ನಾನು ವಿಡಿಯೋ ಹಾಕಿದ್ದೀನಿ, ನೋಡಿರ್ಬೋದು, ಕೆಲವರೆಲ್ಲ ನೋಡಿರ್ಬೋದು. ತುಂಬಾ ತೀರ್ಪುಗಳನ್ನ ಜನಪರವಾಗಿ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾವು ಭರವಸೆ ಇಟ್ಕೊಬೇಕು ನಾವು. ಯಾಕೆಂದ್ರೆ ಅಂತ ಜಡ್ಜ್ಗಳು ಬೇಕಾಗಿದೆ ನಮ್ಗೆ. ನಮ್ಗೆ ನ್ಯಾಯ ಒದಗಿಸ್ಕೊಡುವಂತವ್ರು ಅಂತವರೇ ಬೇಕು ನಮ್ಗೆ. ಆದ ಕಾರಣ ಅದೊಂದ್ ಕಡೆ ಇತ್ತು ಅಂದ್ರೆ, ಇನ್ನೊಂದ್ ಕಡೆ ಹೈಕೋರ್ಟ್ ನಲ್ಲಿ ಏನಾಗಿದೆ, ನಾವು ಮುಂದೆ ಹಾಕೋಣ ನೋಡ್ಕೊಂಡು. ಡಿಸೆಂಬರ್ 24ಕ್ಕೆ ಹಿಯರಿಂಗ್ ಇದೆ ಅಂತಾರೆ. ಅದನ್ನ ನೋಡ್ಕೊಂಡು ನಾವು ಇದರಲ್ಲಿ ಮುಂದುವರಿಯೋಣ. ಎಲ್ಲರೂ ಒಗ್ಗಟ್ಟಿನಿಂದ ಮುಂದುವರೆದ್ರೆ ಜಯ ಸಿಗುತ್ತೆ. ಆದ ಕಾರಣ ಇನ್ನು ಮುಂದೆ ತಾವೆಲ್ಲರೂ ಇದೇ ಒಗ್ಗಟ್ಟನ್ನು ಮುಂದುವರಿಸಿ ಸಾಕಷ್ಟು ಜನಸಂಖ್ಯೆ ಸೇರಿ ಇದೆಲ್ಲರೂ ಒಗ್ಗಟ್ಟಾಗಿ ಮುಂದುವರಿಬೇಕು ಹೋರಾಟಕ್ಕೆ. ಒಬ್ರು ಇಬ್ರು ಬಂದ್ರೆ ಆಗಲ್ಲ. ಅಟ್ಲೀಸ್ಟ್ ಒಂದು 1000 ಜನ ಸೇರಿದ್ರೆ ಒಂಥರ ಇದಿರುತ್ತೆ, ಸರ್ಕಾರಕ್ಕೂ ಇದಾಗುತ್ತೆ, EPFOಗೂ ಒಂಥರ ಭಯ ಹುಟ್ಟುತ್ತೆ. ಬಂದು ಸೇರ್ತಾ ಇದಾರಪ್ಪ, ಗಲಾಟೆ ಮಾಡ್ತಾ ಇದ್ದಾರೆ ಅನ್ನೋ ಭಯ ಹುಟ್ಟುತ್ತೆ. ಆದ ಕಾರಣ ಇನ್ನು ಮುಂದೆ ತಾವೆಲ್ಲರೂ ಒಗ್ಗಟ್ಟಾಗಿ ತಮ್ಮ ಸಂಗಡಿಗರನ್ನು ಕರ್ಕೊಂಡು ಇಂಥ ಕಾರ್ಯಕ್ರಮಗಳಿಗೆ ಹಾಜರಾಗಬೇಕು ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ.